Good morning, students. Myself, Punita, your social science teacher. Students, in previous class, we learned about the uniqueness of the districts of this division. In this class, I am here to explain the Belagavi division, history of Belagavi division, natural resources and forest wildlife, and last one is agriculture and industries. You see, students, you first Belagavi division, second one division Belagavi division, first one is Kalburgi division and second one is Belagavi division. See, students, you first listen carefully. See, Belagavi division map idu. Listen. You first. The 4 districts of this division were in Bombay region till 1956. Listen, students. You first. 4 districts of this division were in Bombay region till 1956. ಅಂದರೆ ಈ ಒಂದು ಡಿವಿಷನಲ್ಲಿ ಬರುವಂಥ ಒಂದು 4 ಡಿಸ್ಟ್ರಿಕ್ಸು 1956 1956 ವರೆಗೂ ಕೂಡ ಯಾರ ಒಂದು ಪ್ರಾಂತ್ಯದಲ್ಲಿತ್ತು ಅಂತಂದರೆ ಮುಂಬೈ ಪ್ರಾಂತ್ಯದಲ್ಲಿತ್ತು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ದೇ ವರ್ ಇಂಟಿಗ್ರೇಟೆಡ್ ಇಂಟು ಕರ್ನಾಟಕ ಡ್ಯೂರಿಂಗ್ ದ ರೆಕಗ್ನೈಸೇಷನ್ ಆಫ್ ಸ್ಟೇಟ್ ಪ್ರೊಸೆಸ್. ಆ ನಂತರ ಏನಾಯಿತು ಅಂತಂದರೆ integrated into Karnataka during the recognition of state process. Listen, ಅಂದರೆ ರಾಜ್ಯ ಪುನರ್ವಿಂಗಡಣೆಯಲ್ಲಿ ಏನಾಯಿತು ಅಂತಂದರೆ ಕರ್ನಾಟಕ ಮಿಂಗಲ್ ಆಗೋಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಧಾರವಾಡ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ವರ್ ಡಿವೈಡೆಡ್ ಇಂಟು 1997 ಟು ಫ್ರಮ್ ಹಾವೇರಿ ಆ್ಯಂಡ್ ಗದಗ್ ಡಿಸ್ಟ್ರಿಕ್ಟ್ಸ್. ಲಿಸನ್ ಕೇರ್ಫುಲಿ. ಈ ಒಂದು ಧಾರವಾಡ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್, ಈ ಒಂದು ಡಿವಿಷನ್ಸಲ್ಲಿ ಬರುವಂತಹ ಒಂದು ಧಾರವಾಡ ಜಿಲ್ಲೆಯನ್ನು ಏನು ಮಾಡಿದರು ಅಂದರೆ 1997 ಡಿವೈಡ್ ಮಾಡಿಬಿಟ್ಟು ವಾಸ್ ಡಿವೈಡೆಡ್ ಇಂಟು 1997 ಟು ಫ್ರಮ್ ಹಾವೇರಿ ಆ್ಯಂಡ್ ಗದಗ್ ಡಿಸ್ಟ್ರಿಕ್ಟ್ಸ್. ಹಾವೇರಿ ಮತ್ತು ಗದಗ್ ಡಿಸ್ಟ್ರಿಕ್ಟ್ಗಳಾಗಿ ಇಲ್ಲಿ ಏನು ಮಾಡಿದರು ಅಂತಂದರೆ ಡಿವೈಡ್ ಮಾಡ್ತಾ ಹೋದರು. ವಿಜಯಪುರ ಡಿಸ್ಟ್ರಿಕ್ಟ್ಸ್ ವಾಸ್ ಡಿವೈಡೆಡ್ ಟು ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್. ಹಾಗೆಯೇ ಈ ಒಂದು ನೆಕ್ಸ್ಟ್ ಒನ್ ಡಿಸ್ಟ್ರಿಕ್ಟ್ ಯಾವುದಂದ್ರೆ ಫೋರ್ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ವಲ್ವ. ಸೊ ಫಸ್ಟ್ ಒನ್ ಕಂಪ್ಲೀಟ್ ಆಯ್ತಲ್ವ, ಯಾವುದು ಧಾರವಾಡ ಡಿಸ್ಟ್ರಿಕ್ಕನ್ನು ಇಲ್ಲಿ 2 ಡಿಸ್ಟ್ರಿಕ್ಟ್ ಆಗಿ ಇಲ್ಲಿ ಡಿವೈಡ್ ಮಾಡಿಕೊಂಡ್ರು. ಫಸ್ಟ್ ಒನ್ ಈಸ್ ಹಾವೇರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗದಗ್. ಹಾಗೆಯೇ ಸೆಕೆಂಡ್ ಒನ್ ಡಿಸ್ಟ್ರಿಕ್ಟ್ ಯಾವುದು ಅಂದರೆ ವಿಜಯಪುರ ಅಥವಾ ವಿಜಾಪುರ ಅಂತ ಹೇಳ್ತಾರೆ. ವಿಜಯಪುರ ಡಿಸ್ಟ್ರಿಕ್ಟ್ ವಾಸ್ ಡಿವೈಡೆಡ್ ಇಂಟು ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್. ಹಾಗೆಯೇ ಈ ವಿಜಯಪುರ ಡಿಸ್ಟಿಕನ್ನು ಅವ್ರೇನು ಮಾಡಿದರು ಅಂತಂದರೆ ಡಿವೈಡ್ ಮಾಡಿಬಿಟ್ಟು ಏನು ಮಾಡಿದರು, ಬಾಗಲಕೋಟೆ ಡಿಸ್ಟಿಕನ್ನಾಗಿ ಕೂಡ ಅವರು ಮಾಡಿಕೊಂಡ್ರು. ಹಾಗೆಯೇ ದಿಸ್ ಡಿವಿಷನ್ ಆ್ಯಸ್ 7 districts. This division, which division? Belagavi division. Belagavi division has 7 districts. They are, first one is Belagavi, second one is Dharwada, third one is Haveri, fourth one Gadag, fifth one Vijayapura, next one Bagalkote, and last one is Uttara Kannada. Listen students, you first idra mele nimage question kuda rise agutte. So ಲಿಸನ್, ಫಸ್ಟ್ ಒನ್ 7 districts ಅಲ್ವಾ. ಸೊ ಈ 7 districtsಲ್ಲಿ ನಾವು ಫಸ್ಟ್ ಒನ್ ಯಾವುದು ಅಂತಂದರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ಸೆಕೆಂಡ್ ಒನ್ ಈಸ್ ಧಾರವಾಡ, ಥರ್ಡ್ ಒನ್ ಈಸ್ ಹಾವೇರಿ ಆ್ಯಂಡ್ ಗದಗ್, ಆ್ಯಂಡ್ ನೆಕ್ಸ್ಟ್ ಒನ್ ವಿಜಯಪುರ, ಬಾಗಲ್ಕೋಟ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಉತ್ತರ ಕನ್ನಡ. ಲಿಸನ್, ದಿಸ್ ಏರಿಯಾ ವಾಸ್ ರೂಲ್ಡ್ ಬೈ ಮೌರ್ಯಸ್ ಶಾತವಾಹನಸ್ ಅಂತ ಹೇಳ್ಬೋದು. ಈ ಒಂದು ಏರಿಯಾನ ಯಾವ ಮನೆತನಗಳು ಆಳ್ವಿಕೆ ಮಾಡಿದ್ವು? ದಿಸ್ ಏರಿಯಾ ವಾಸ್ ರೂಲ್ಡ್ ಬೈ ಮೌರ್ಯಸ್ ಆ್ಯಂಡ್ ಶಾತವಾಹನಸ್.
ಲಿಸನ್. ಯು ಫಸ್ಟ್ ಬೆಳಗಾಂ ಡಿಸ್ಟ್ರಿಕ್ಟ್ ಮ್ಯಾಪ್. ಈ ಒಂದು ಡಿಸ್ಟ್ರಿಕ್ಕಲ್ಲಿ ಬರುವಂಥ ಮ್ಯಾಪ್ನ ನೀವು ನೋಡ್ಬೋದು. ಬೆಳಗಾಂ ಡಿಸ್ಟ್ರಿಕ್ಟ್. ಲಿಸನ್. The districts of Belagavi division have played a prominent role in Indian freedom movement. Listen students, you first. This districts of Belagavi division. ಹಾಗೆಯೇ ಈ ಒಂದು ಡಿಸ್ಟ್ರಿಕ್ಕಲ್ಲಿ ಬರುವಂಥ ಒಂದು ಬೆಳಗಾವಿ ಡಿವಿಷನ್ ಅನ್ನುವಂಥದ್ದು ಅಂದರೆ ಡಿವಿಷನ್ ಅನ್ನುವಂಥದ್ದು ಪ್ಲೇಡ್ ಎ ಪ್ರಾಮಿನೆಂಟ್ ರೋಲ್ ಇನ್ ಇಂಡಿಯನ್ ಫ್ರೀಡಮ್ ಮೂಮೆಂಟ್. ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಅಂದರೆ ಭಾರತ ಸ್ವತಂತ್ರ ಚಳುವಳಿ ಅಂತ ಹೇಳ್ತಾರಲ್ವ. ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಅಂದರೆ ಭಾರತ ಸ್ವತಂತ್ರ ಚಳುವಳಿ. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್. The districts of Belagavi division have played a prominent role in the ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಅಂದರೆ ಭಾರತ ಸ್ವತಂತ್ರದ ಒಂದು ಚಳುವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳೇನಾಗಿದ್ವು ಅಂದರೆ ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ವು, ಅಂದರೆ ಅದ್ಭುತವಾದಂಥ ಪಾತ್ರವನ್ನು ನಿರ್ವಹಿಸ್ಕೊಂಡಿದ್ರು. ಹಾಗೆಯೇ ರಾಣಿ ಚೆನ್ನಮ್ಮ ಆಫ್ ಕಿತ್ತೂರು. ರಾಣಿ ಚೆನ್ನಮ್ಮ ಗೊತ್ತಲ್ವ ನಿಮಗೆ? ಸೊ ರಾಣಿ ಚೆನ್ನಮ್ಮ ಆಫ್ ಕಿತ್ತೂರು ಫೌಟ್ ಎಗನೆಸ್ಟ್ ದಿ ಬ್ರಿಟಿಷ್ ಇನ್ 1924. ಹಾಗೆಯೇ ರಾಣಿ ಚೆನ್ನಮ್ಮ 1824 ಬ್ರಿಟಿಷರ ವಿರುದ್ಧ ಹೋರಾಟನ ಮಾಡಿದ್ಲು. ದ ರಾಣಿ ಚೆನ್ನಮ್ಮ ಆಫ್ ಕಿತ್ತೂರು ಫೌಟ್ ಎಗನೆಸ್ಟ್ ದಿ ಬ್ರಿಟಿಷ್ ಇನ್ 1824. ಹಾಗೆಯೇ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಯಾವ ರೀತಿಯಾಗಿ ನಿಮಗೆ ಕ್ವಶನ್ ರೈಸ್ ಆಗುತ್ತೆ ಅಂತಂದರೆ, ಲಿಸನ್ ಸ್ಟೂಡೆಂಟ್ಸ್, ನೇಮ್ ದ ಕ್ವೀನ್ ಹೂ ಫೌಟ್ ಎಗನೆಸ್ಟ್ ದಿ ಬ್ರಿಟಿಷ್ ಅಂತ ಕ್ವಶನ್ ರೈಸ್ ಆಗುತ್ತೆ. ಲಿಸನ್ ಕೇರ್ಫುಲಿ. ನೇಮ್ ದ ಕ್ವೀನ್ ಹೂ ಫೈಟ್ ಎಗನೆಸ್ಟ್ ದಿ ಬ್ರಿಟಿಷ್ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂತಹ ರಾಣಿಯ ಹೆಸರೇನು ಅಂತ ಕೂಡ ನಿಮಗಿಲ್ಲಿ ಕ್ವಶನ್ ರೈಸ್ ಮಾಡ್ತಾರೆ. ಲಿಸನ್ ಯು ನೆಕ್ಸ್ಟ್. ದಿಸ್ ಈಸ್ ಎ ಹಿಸ್ಟೋರಿಕಲ್ ಇನ್ಸಿಡೆಂಟ್. ಇದು ಒಂದು ಹಿಸ್ಟೋರಿಕಲ್ ಇನ್ಸಿಡೆಂಟ್ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣಸ್ ಸ್ಟ್ರಗಲ್ ಈಸ್ ಆ್ಯನ್ ಅನ್ಫರ್ಗೆಟಬಲ್ ಒನ್. ಹಾಗೆಯೇ ಈ ಒಂದು ಸಂಗೊಳ್ಳಿ ರಾಯಣ್ಣ ನಡೆಸಿದಂತಹ ಒಂದು ಹೋರಾಟನೂ ಕೂಡ ಏನಾಗಿರುತ್ತೆ ಅಂದರೆ ಒಂದು ಸ್ಮರಣೀಯ ಅಂತ ನಾವು ಹೇಳ್ಬೋದು, ಅನ್ಫರ್ಗೆಟಬಲ್ ಅಂತ ನಾವು ಹೇಳ್ತೀವಿ. ಲಿಸನ್ ಯು ಫಸ್ಟ್. ದ ನ್ಯಾಷನಲ್ ಕನ್ವೆನ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಕಡೆ The National Convention of Indian National Congress was held at Belagavi under the presidency of Mahatma Gandhi in 1924. Listen you first. ಬೆಳಗಾವಿಯಲ್ಲಿ ನಡೆದಿರುವಂತಹ 1924 ಮಹಾತ್ಮ ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ಕೂಡ ಇಲ್ಲಿ ನಡೀತು. The National Convention of Indian National Congress was held at ಬೆಳಗಾವಿ ಅಂಡರ್ ದ ಪ್ರೆಸಿಡೆನ್ಶಿಪ್. ಯಾರ ಒಂದು ಅಂಡರಲ್ಲಿ ನಡೀತು ಅಂತಂದರೆ ಮಹಾತ್ಮ ಗಾಂಧಿ ಅಂಡರಲ್ಲಿ ಇನ್ 1924 ನಡೀತು ಅಂತಲೂ ಕೂಡ ನಾವು ಹೇಳ್ಬೋದು. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ, ಈ ಕಡೆ ಇನ್ ವಿಚ್ ಇಯರ್ and in which district did the Indian National Congress Convention under the presidency of ಗಾಂಧೀಜಿ ಟೇಕ್ ಪ್ಲೇಸ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ಅಂದರೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ಒಂದು ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೀತು ಅಂತ ಕೂಡ ನಿಮಗೆ ಇಲ್ಲಿ ಕ್ವಶನ್ ಕೂಡ ರೈಸ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಯು ಸಿ ಟ್ಯಾಕ್ಸ್ ಡಿನೈಲ್ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಹಾಗೆಯೇ ಈ ಒಂದು ವಿಭಾಗದಲ್ಲಿ ಏನಾಯಿತು ಅಂತಂದರೆ ಕರ ನಿರಾಕರಣೆ ಸತ್ಯಾಗ್ರಹನೂ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್, ನೆಕ್ಸ್ಟ್ ಒನ್ ಟಾಪಿಕ್ ನ್ಯಾಚುರಲ್ ರಿಸೋರ್ಸಸ್ ಅಂತಲೂ ಕೂಡ ನಿಮಗೆ ಹೇಳಿದ್ವಿ. ಯು ಸಿ ನ್ಯಾಚುರಲ್ ರಿಸೋರ್ಸಸ್ ಗೊತ್ತಲ್ವಾ? ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಗೊತ್ತಿದೆಯಾ? ಪ್ರಾಕೃತಿಕ ಸಂಪತ್ತು. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಈ ಕಡೆ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕೂಡ ಕ್ವಶನ್ ರೈಸ್ ಆಗುತ್ತೆ. ಆಲ್ರೆಡಿ ನಿಮಗೆ ಲಾಸ್ಟ್ ಸೆಮ್ಮಲ್ಲಿ
ಬೇರೆ ಡಿವಿಷನ್ಸಲ್ಲಿ ನಾವು ಈ ಕ್ವಶನ್ ಕೂಡ ರೈಸ್ ಆಗಿರೋದನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್? ರಿಸೋರ್ಸಸ್ ಒಬ್ಟೈನ್ಡ್ ಫ್ರಮ್ ನೇಚರ್ ಆರ್ ಕಾಲ್ಡ್ ಹ್ಯಾಸ್ ನ್ಯಾಚುರಲ್ ರಿಸೋರ್ಸಸ್. ರಿಸೋರ್ಸಸ್ ಒಬ್ಟೈನ್ಡ್ ಫ್ರಮ್ ನೇಚರ್ ಆರ್ ಕಾಲ್ಡ್ ಹ್ಯಾಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನಾನು ನಿಮಗೆ ಹೇಳಿದೆ. ವಾಟ್ ಆರ್ ದ ನ್ಯಾಚುರಲ್ ರಿಸೋರ್ಸಸ್ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಿವರ್ಸ್, ಫಾರೆಸ್ಟ್, ವಾಟರ್ ಫಾಲ್ಸ್, ಅನಿಮಲ್ಸ್, ಸಾಯಿಲ್, ಮಿನರಲ್ಸ್ ಆರ್ ದ ರಿಸೋರ್ಸಸ್ ಪ್ರೊವೈಡೆಡ್ ಟು ಹಸ್ ಬೈ ನೇಚರ್. ಪ್ರಕೃತಿದತ್ತವಾಗಿ ನಾವು ಏನನ್ನು ಪಡ್ಕೊಳ್ತೀವಲ್ಲ, ಸೊ ಅವನ್ನ ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಯು ಸಿ ಫಾಸ್ಟ್ ನ್ಯಾಚುರಲ್ ರಿಸೋರ್ಸಸ್. ದಿಸ್ ಡಿವಿಷನ್ ಈಸ್ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಈ ಒಂದು ಡಿವಿಷನ್ಸಲ್ಲಿ ಈ ಒಂದು ಪ್ರಾಕೃತಿಕ ಸಂಪನ್ಮೂಲ ಅನ್ನೋದು ಕೂಡ ಏನಾಗಿತ್ತು ಅಂದರೆ ತುಂಬಾ ಸಮೃದ್ಧವಾಗಿತ್ತು ಅಂತ ನಾವು ಹೇಳ್ಬೋದು. ಇಟ್ ಹ್ಯಾಸ್ ರಿವರ್ಸ್, ಡೆನ್ಸಿ ಫಾರೆಸ್ಟ್, ಮಿನರಲ್ಸ್ ಡೆಪಾಸಿಟ್ಸ್, ಫರ್ಟಿಲೈಸ್ ಸಾಯಿಲ್ ಆ್ಯಂಡ್ ಪವರ್ ಜನರೇಷನ್ ಯೂನಿಟ್ಸ್ ಅಂತ ನಾವು ಹೇಳ್ಬೋದು. ಲಿಸನ್ ಯು ಫಾಸ್ಟ್. ಫಾರ್ ಎಕ್ಸಾಂಪಲ್ ಡೆನ್ಸಿ ಫಾರೆಸ್ಟ್ ಇರ್ಬೋದು, ರಿವರ್ಸ್ ಇರ್ಬೋದು, ಮಿನರಲ್ಸು, ನೆಕ್ಸ್ಟ್ ಒನ್ ಸಾಯಿಲ್, ಪವರ್ ಜನ್ರೇಷನ್ ಯೂನಿಟ್ಸ್. ಈ ಎಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ಈ ಒಂದು ನ್ಯಾಚುರಲ್ ರಿಸೋರ್ಸಲ್ಲಿ ತುಂಬಾ ರಿಚ್ ಆಗಿದ್ವು, ತುಂಬ ಸಮೃದ್ಧಿ ಆಗಿತ್ತು ಅಂತ ನಾವು ಹೇಳ್ಬೋದು. ದಟ್ಟವಾದಂಥ ಅರಣ್ಯಗಳಿರ್ಬೋದು, ಖನಿಜ ಸಂಪನ್ಮೂಲಗಳಿರ್ಬೋದು, ಫಲವತ್ತಾದಂಥ ಮಣ್ಣುಗಳಿರ್ಬೋದು, ವಿದ್ಯುತ್ ಸ್ಥಾವರಗಳಿರ್ಬೋದು, ಇವೆಲ್ಲದರಿಂದಲೂ ಕೂಡ ಏನಾಗಿತ್ತು, ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸು ತುಂಬ ರಿಚ್ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ ಆ್ಯಂಡ್ ತುಂಗಭದ್ರಾ ಆರ್ ದ ಮೇಜರ್ ರಿವರ್ಸ್ ಆಫ್ ದಿಸ್ ಡಿವಿಷನ್. ವಿಚ್ ಡಿವಿಷನ್? ಬೆಳಗಾವಿ ಡಿವಿಷನ್. ಈ ಬೆಳಗಾವಿ ಡಿವಿಷನ್ಸಲ್ಲಿ ಹರಿಯುವಂತಹ ಪ್ರಮುಖವಾದಂಥ ಒಂದು ನದಿಗಳು ಯಾವುದು ಅಂದರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಅಂತ ನಾವು ಹೇಳ್ಬೋದು. ಇದ್ರ ಮೇಲೆ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಥರ ಕ್ವಶನ್ ರೈಸ್ ಆಗುತ್ತೆ ಅಂದರೆ ನೇಮ್ ಎನಿ 2 ರಿವರ್ಸ್ ಆಫ್ ದಿಸ್ ಡಿವಿಷನ್ ಅಂತ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ಬೋದು. ಓಕೆನಾ? ನೇಮ್ ಎನಿ 2 ರಿವರ್ಸ್ ಆಫ್ ದಿಸ್ ಡಿವಿಷನ್. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಆರ್ ದ ಮೇಜರ್ ರಿವರ್ಸ್ ಆಫ್ ದಿಸ್ division. Listen. And next one, Dandeli Wildlife Sanctuary is also there. ಹಾಗೆಯೇ ಈ ಒಂದು ಬೆಳಗಾವಿ ಡಿವಿಷನ್ಸಲ್ಲಿ ನಿಮಗೆ ದಾಂಡೇಲಿ ಅಂತ ಗೊತ್ತಲ್ವಾ. ಸೊ ಈ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿನೂ ಕೂಡ ಏನಾಗಿತ್ತು ಅಂದರೆ ತುಂಬಾ ಹೆಸರುವಾಸಿಯಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಆಲ್ಸೋ ದೇರ್. ಇಲ್ಲಿ ದಾಂಡೇಲಿ ಅನ್ನೋವಂಥ ಒಂದು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಹತ್ತಿವೇರಿ ಬರ್ಡ್ ಸ್ಯಾಂಚುರಿ ಈಸ್ ದ ಅನದರ್ ಬ್ಯೂಟಿಫುಲ್ ಪ್ಲೇಸ್. ಹಾಗೆಯೇ ಅದರ ಜೊತೆಯಲ್ಲಿ ಈ ಒಂದು ಹತ್ತಿವೇರಿ ಅಂತ ನಾವು ಹೇಳಿದ್ವಲ್ವ. ಸೊ ಅಂದರೆ ದಾಂಡೇಲಿ ವನ್ಯಮೃಗಧಾಮ ಏನಿದೆಯಲ್ಲ, ದಾಂಡೇಲಿ ವನ್ಯಮೃಗಧಾಮ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಆಲ್ಸೋ ದೇರ್. ಅದ್ರ ಜೊತೆಯಲ್ಲೇ ದಾಂಡೇಲಿ ಅನ್ನುವಂಥ ಒಂದು ವನ್ಯಮೃಗಧಾಮನೂ ಕೂಡ ಇಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಹಟ್ಟಿವೇರಿ ಬರ್ಡ್ ಸ್ಯಾಂಚುರಿ, ಹಟ್ಟಿದೇವಿ ಪಕ್ಷಿಧಾಮನೂ ಕೂಡ ಏನಾಗಿರುತ್ತೆ ಅಂತಂದರೆ ಈಸ್ ಅನದರ್ ಬ್ಯೂಟಿಫುಲ್ ಪ್ಲೇಸ್ ಅಂತ ನಾವು ಹೇಳ್ಬೋದು. ಮತ್ತೊಂದು ಪ್ರಕೃತಿಯ ಸುಂದರ ತಾಣ ಅಂತಲೂ ಕೂಡ ನಾವು ಹೇಳ್ಬೋದು. ಐರನ್ ಹೊರೆ ಈಸ್ ಅವೈಲಬಲ್ ಇನ್ ಬಾಗಲಕೋಟೆ ಆಫ್ ದಿಸ್ ಡಿವಿಷನ್. ಹಾಗೆಯೇ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಒಂದು ಕಬ್ಬಿಣದ ಅದಿರು ಕೂಡ ಇಲ್ಲಿ ದೊರೆಯುತ್ತೆ. ಅನದರ್ ರಾ ಮೆಟೀರಿಯಲ್ ಅವೈಲಬಲ್ ಇನ್ ದಿಸ್ ಡಿವಿಷನ್ ಈಸ್ limestone. Next one, quartz stone is available in the plenty. ಹಾಗೆಯೇ ಇಲ್ಲಿ ಕಚ್ಚಾ ವಸ್ತುಗಳು ಕೂಡ ಸಿಗ್ತವೆ. ಫಸ್ಟ್ ಒನ್ ಸುಣ್ಣಗಲ್ಲು ಅಂತ ಹೇಳ್ತಾರೆ, ಬೆಣಚ್ಕಲ್ಲು ಅಂತ ಹೇಳ್ತಾರೆ, ಹಿಳ್ಕಲ್ಲು ಅಂತ ಹೇಳ್ತಾರೆ, ಗ್ರಾನೈಟ್. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ಇಲ್ಲಿ ತುಂಬ ಅಪಾರವಾಗಿ ಸಿಗ್ತಾ ಇರುವಂಥದ್ದು. ಅದನ್ನು
ರಫ್ತು ಮಾಡಲು ಅಂತ ಹೇಳ್ತಾರೆ. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟೆಡ್. ಗ್ರಾನೈಟ್ ಈಸ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಯರ್. ಗ್ರಾನೈಟ್ ಕಲ್ಲುಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಫ್ತನ್ನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆಯೇ ಇಂಪೋರ್ಟ್ ಅಂದರೆ ಆಮದು ಮಾಡ್ಕೊಳ್ಳೋ ಅಂಥದ್ದು, ಎಕ್ಸ್ಪೋರ್ಟ್ ಅಂತಂದರೆ ರಫ್ತು ಮಾಡುವಂಥದ್ದು ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ನೇಮ್ ದ ವೈಲ್ಡ್ ಲೈಫ್ ಸ್ಯಾಂಚುರಿ ಆಫ್ ದಿಸ್ ಡಿವಿಷನ್ ಅಂತ ಕೇಳ್ತಾರೆ. ಅಂದರೆ ಈ ಒಂದು ವಿಭಾಗದಲ್ಲಿರುವಂತಹ ಪ್ರಮುಖ ವನ್ಯಮೃಗಧಾಮದ ಹೆಸರೇನು ಅಂತಲೂ ಕೂಡ ಹೇಳ್ತಾರೆ. ಯಾವುದು ಇರೋದು ಈ ಕಡೆ ಲಿಸನ್, ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ವಾ. ವೆರಿ ಇಂಪಾರ್ಟೆಂಟ್ ಇದು ಕ್ವಶನು. ಹಾಗೆಯೇ ಈ ಒಂದು ಬರ್ಡ್ ಸ್ಯಾಂಚುರಿ ಅಂತ ಕೇಳಿದಾಗ ಇಲ್ಲಿ ಏನು ಬರುತ್ತೆ, ಹತ್ತಿವೇರಿ ಅಂತಲೂ ಕೂಡ ನಾವು ಹೇಳ್ತೀವಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಡೆನ್ಸಿ ಫಾರೆಸ್ಟ್, ಅಂದರೆ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಟಾಪಿಕ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಅದರಲ್ಲಿ ಡೆನ್ಸಿ ಫಾರೆಸ್ಟ್, ದಟ್ಟವಾದಂಥ ಕಾಡು ಅಂತ ನಾವು ಹೇಳ್ಬೋದಲ್ವಾ. ಸೊ ಯು ಸಿ ಬೆಳಗಾವಿ, ಉತ್ತರ ಕನ್ನಡ ಆ್ಯಂಡ್ ಧಾರವಾಡ ಡಿಸ್ಟಿಕ್ ಆಫ್ ದಿಸ್ ಡಿವಿಷನ್ ಯಾವ ಡೆನ್ಸಿ ಫಾರೆಸ್ಟ್. ಹಾಗೆಯೇ ಬೆಳಗಾವಿ, ಉತ್ತರ ಕನ್ನಡ ಆ್ಯಂಡ್ ಧಾರವಾಡ ಡಿಸ್ಟಿಕ್ ಆಫ್ ದಿಸ್ ಡಿವಿಷನ್ ಯಾವ ಡೆನ್ಸಿ ಫಾರೆಸ್ಟ್. ಈ ಒಂದು ವಿಭಾಗದಲ್ಲಿ ಯಾವ ವಿಭಾಗ ಅಂತಂದರೆ ಈ ಬೆಳಗಾವಿ ಡಿವಿಷನ್ಸಲ್ಲಿ ಕಂಡುಬರುವಂತಹ ಉತ್ತರ ಕನ್ನಡ, ಧಾರವಾಡ ಹಾಗೆಯೇ ಬೆಳಗಾವಿ ಜಿಲ್ಲೆನಲ್ಲಿ ಏನಾಗಿತ್ತು ಅಂತಂದರೆ ಇಲ್ಲಿ ದಟ್ಟವಾದಂಥ ಒಂದು ಕಾಡು ಕೂಡ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಡೆನ್ಸಿ ಫಾರೆಸ್ಟ್ ಅಂತ ನಾವು ಹೇಳ್ತೀವಿ. ಡೆನ್ಸಿಯನ್ ಫಾರೆಸ್ಟ್ ಅಂದರೆ ದಟ್ಟ ಕಾಡು ಅಂತ ನಾವು ಹೇಳ್ಬೋದು. ಹಾಗೆಯೇ ಎವರ್ಗ್ರೀನ್ ಫಾರೆಸ್ಟ್ ಆರ್ ಎವರ್ಗ್ರೀನ್ ಫಾರೆಸ್ಟ್ ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡು ಅಂತ ಹೇಳ್ತಾರೆ. ನಿತ್ಯ ಹರಿದ್ವರ್ಣ ಕಾಡಿಗೆ ಇಲ್ಲಿ ಏನಂತ ಕರೀತಾರೆ, ಎವರ್ಗ್ರೀನ್ ಫಾರೆಸ್ಟ್ ಅಂತ ಕೂಡ ಇಲ್ಲಿ ಕರೀತಾರೆ, ಹೌದಲ್ವಾ. ಸೊ ಹಾಗಾದರೆ ನಿಮಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎವರ್ಗ್ರೀನ್ ಫಾರೆಸ್ಟ್ ಕ್ವಶನ್ ಕೇಳ್ಬೋದಲ್ವಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಂದರೆ ಏನು. ಯು ಸಿ ಲಿಸನ್ ಫಸ್ಟ್. These forests are found in tropical climate and remain green throughout the year. There is no throughout year reserve the protected and open forest or year ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇದೆಯಲ್ಲ, ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ಕ್ಲೈಮೇಟ್. ಹಾಗೆಯೇ ಈ ಒಂದು ಕ್ಲೈಮೇಟ್ ಏನಾಗಿರುತ್ತೆ ಅಂತಂದರೆ ಉಷ್ಣವಲಯದ ದಟ್ಟವಾದಂಥ ಒಂದು ಬಹು ಹಂತದ ಕಾಡುಗಳನ್ನು, ವರ್ಷ ಪೂರ್ತಿ ಹಸಿರಾಗಿರುವಂತಹ ಕಾಡುಗಳನ್ನು ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಡೆನ್ಸಿ ಫಾರೆಸ್ಟ್ ಅಂತ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ತಾರೆ. ಎವರ್ಗ್ರೀನ್ ಫಾರೆಸ್ಟ್ ಅಂತ ನಾವು ಹೇಳ್ಬೋದು. ದೇರ್ ಈಸ್ ನೋ ಥ್ರಾಟ್ ಇಯರ್ ರಿಸರ್ವ್ ದ ಪ್ರೊಟೆಕ್ಟೆಡ್ ಆ್ಯಂಡ್ ಓಪನ್ ದಿ ಫಾರೆಸ್ಟ್ ಆರ್ ಇಯರ್. ಯಾವುದೇ ರೀತಿಯಾದಂತಹ ಈ ಒಂದು ಅನಾವೃಷ್ಟಿ ಅನ್ನೋದೇ ಇಲ್ಲಿ ಇರೋದಿಲ್ಲ, ಏನಿಲ್ಲ. ಯಾವಾಗಲೂ ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು. ಮತ್ತು ಅದಕ್ಕೇನು ಅಂತಂದರೆ ಫಾರೆಸ್ಟ್ ಫಾರ್ಮ್ ಮತ್ತು ಅದಕ್ಕೆ ಅದರದ್ದೇ ಆದಂಥ ಒಂದು ರಿಸರ್ವ್ ಪ್ರೊಟೆಕ್ಟೆಡ್ ಆ್ಯಂಡ್ ಓಪನ್ ಫಾರೆಸ್ಟ್ ಆರ್ ಇಯರ್. ಹಾಗೆಯೇ ಅದಕ್ಕೆ ಅದರದ್ದೇ ಆದಂಥ ಒಂದು ಅರಣ್ಯ ಪ್ರದೇಶನೂ ಕೂಡ ಇದೆ. ಹಾಗೆಯೇ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ನಾವು ಹೇಳ್ಬೋದು. ಪ್ರೊಟೆಕ್ಟೆಡ್, ರಿಸರ್ವ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಾರೆ. ಆ್ಯಂಡ್ ಓಪನ್ ಫಾರೆಸ್ಟ್ ಆರ್ ಹಿಯರ್, ಇದೊಂದು ಮುಕ್ತ ಅರಣ್ಯ ಪ್ರದೇಶ ಆಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಫಾರೆಸ್ಟ್ ಫಾರ್ಮ್ ದಿ 80% ಆಫ್ ಉತ್ತರ ಕನ್ನಡ ಡಿಸ್ಟಿಕ್. ಹಾಗೆಯೇ ಈ ಒಂದು ಏನು ಫಾರೆಸ್ಟ್ ಇದೆಯಲ್ಲ, ಈ ಫಾರೆಸ್ಟ್ ಏರಿಯಾಸ್ ಇದೆಯಲ್ಲ, ಇದು ಟೋಟಲ್ ಆಗಿ ನಾವು ಈ ಒಂದು ಫಾರೆಸ್ಟ್ ಫಾರ್ಮ್ ದ 80% ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್. ಈ ಒಂದು 80ರಷ್ಟು, ಈ ಅರಣ್ಯದ 80ರಷ್ಟು ವಿಸ್ತೀರ್ಣ ಏನಾಗಿರುತ್ತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಸ್ತೀರ್ಣದಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಇಲ್ಲೂ ಕೂಡ ಕೆಲವೊಂದು ವೈಲ್ಡ್ ಅನಿಮಲ್ಸ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದು ಅಂದರೆ ಎಲಿಫೆಂಟ್ ಇರ್ಬೋದು, ಬೈಸಾನ್, ಡೀರ್, ಟೈಗರ್, ಲಿಯೋಪ್ರಾರ್ಡ್, ಬಿಯರ್, ವೈಲ್ಡ್ ಕ್ಯಾಟ್ ಆ್ಯಂಡ್ ಅನದರ್ ವೈಲ್ಡ್ ಅನಿಮಲ್ಸ್ ಆರ್ ದೇರ್. ಹೀಗೇ ಹಲವಾರು ವೈಲ್ಡ್ ಅನಿಮಲ್ಸ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಲ್ವಾ.
ಎಲಿಫೆಂಟ್, ಬೈಸಾನ್, ಡೀರ್, ಟೈಗರ್, ಲಿಯೋಪ್ರಾಡ್, ಬಿಯರ್, ವೈಲ್ಡ್ ಕ್ಯಾಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಯು ಸಿ ಸ್ಟೂಡೆಂಟ್ಸ್, rosewood, sandalwood, matti, nandi, teak and other valuable trees are found in this division. ಈ ಒಂದು ಇದರಲ್ಲಿ ನೋಡೋದಾದರೆ ತುಂಬ ವ್ಯಾಲ್ಯೂಬಲ್ ಟ್ರೀಸ್ನ ಕೂಡ ಇದ್ದಾವೆ, ಹೌದಲ್ವಾ? ನಮಗೀಗ ಆಲ್ರೆಡಿ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ರೋಸ್ವುಡ್ ಇರ್ಬೋದು. ರೋಸ್ವುಡ್ ಅಂದರೆ ಬೀಟೆ ಮರ, ಸ್ಯಾಂಡಲ್ವುಡ್ ಗಂಧದ ಮರ ಅಂತ ಹೇಳ್ತಾರೆ, ಮಟ್ಟಿ, ನಂದಿ, ಟೀಕ್ ತೇಗ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ವ್ಯಾಲ್ಯೂಬಲ್ ಟ್ರೀಸ್ ಅಂತ ಹೇಳ್ತಾರೆ. ಈ ವ್ಯಾಲ್ಯೂಬಲ್ ಟ್ರೀಸ್ ಕೂಡ ನಾವು ಯಾವುದ್ರಲ್ಲಿ ನೋಡ್ಬೋದು ಅಂದರೆ ಡೆನ್ಸಿ ಫಾರೆಸ್ಟಲ್ಲಿ ನಾವು ನೋಡ್ಬೋದು. ಆ ಡೆನ್ಸಿ ಫಾರೆಸ್ಟ್ ಇದರಲ್ಲಿ ಯಾವ ಒಂದು ಡಿವಿಷನಲ್ಲಿ ಅಂದರೆ ಬೆಳಗಾವಿ ಡಿವಿಷನ್. ಮಿನರ್ ಫಾರೆಸ್ಟ್ ಪ್ರೊಡ್ಯೂಸ್ ಆರ್ ದ ಲಿವ್ಲಿಹುಡ್ ಆಫ್ ದಿ ಟ್ರೈಬಲ್ ಕಮ್ಯುನಿಟೀಸ್ ಆಫ್ ದಿಸ್ ಡಿವಿಷನ್. ಹಾಗೆಯೇ ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳಿಗೆ ವರಮಾನದ ಒಂದು ಮೂಲ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತು ಈಗ ಕಮ್ಯುನಿಟಿ ಅಂತಂದು, ಹೌದಲ್ವಾ? ಕಮ್ಯುನಿಟಿನಲ್ಲಿ ನಾವು ಟ್ರೈಬಲ್ ಕಮ್ಯುನಿಟೀಸ್ ಇರ್ಬೋದು, ಮತ್ತು ಈ ಒಂದು ಆದಿವಾಸಿಸು ಅಂತ ನಾವು ನೋಡಿದ್ವಲ್ವಾ, ಆಲ್ರೆಡಿ ನೋಡಿದ್ದೀರಾ ನೀವು 5th ಸ್ಟ್ಯಾಂಡರ್ಡಲ್ಲಿ ಟೈಪ್ಸ್ ಆಫ್ ಕಮ್ಯುನಿಟೀಸ್ ಅಂತ, ಹೌದಲ್ವಾ? ಸೊ ಅದರಲ್ಲಿ ಟ್ರೈಬಲ್ ಕಮ್ಯುನಿಟೀಸ್, ಆದಿವಾಸಿಗಳಿಗೆ ಇದೊಂದು ಏನಾಗಿರುತ್ತೆ ಅಂತಂದರೆ ಒಂದು ವರಮಾನ ಬರುವಂತಹ ಒಂದು ಮೂಲ ಅಂತ ನಾವು ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಟಾಪಿಕ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್. ಲಿಸನ್ ಕೇರ್ಫುಲಿ, ವೆರಿ ಇಂಪಾರ್ಟೆಂಟ್ ಇದು. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ, ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ದಿಸ್ ಡಿವಿಷನ್ ಆ್ಯಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾಯಿಲ್. ಹಾಗೆಯೇ ಈ ಒಂದು ವಿಭಾಗದಲ್ಲಿ ವ್ಯಾಪಕವಾಗಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾಯಿಲ್ ಅಂದರೆ ಕಪ್ಪು ಮತ್ತು ಕೆಂಪು ಮಣ್ಣಿದೆ ಅಂತ ನಾವು ಹೇಳ್ಬೋದು. ಪ್ಯಾಡಿ, ಕಾಟನ್, ಮೈಸಾ, ಪಲ್ಸಸ್, ವೀಟ್, ಗ್ರೌಂಡ್ನಟ್ಸ್, ಮಿಲ್ಗೆಟ್, ಚಿಲ್ಲಿ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್. ಹಾಗೆಯೇ ಇಲ್ಲಿ ಮೇಜರ್ ಕ್ರಾಪ್ಸ್ ಕೂಡ ಕೇಳ್ತಾರೆ. ಇಲ್ಲಿ ಯಾವ ರೀತಿ ಮೇಜರ್ ಕ್ರಾಪ್ಸ್ ಮೇಲೆ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ವಾಟ್ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡಿದಾಗ ನೀವೇನು ಮಾಡ್ಬೋದು ಅಂತಂದರೆ ಪ್ಯಾಡಿ, ಕಾಟನ್, ಮೈಸಾ, ಪಲ್ಸಸ್, ವೀಟ್, ಗ್ರೌಂಡ್ನಟ್ಸ್, ಚಿಲ್ಲಿ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್. ಈ ಒಂದು ಡಿವಿಷನ್ಸಲ್ಲಿ ನಾವು ಮುಖ್ಯವಾದಂಥ ಒಂದು ಬೆಳೆಗಳು ಅಂತ ಕೂಡ ನಾವು ಹೇಳ್ಬೋದಲ್ವಾ. ಸೊ ಹಾಗೆಯೇ ನೆಕ್ಸ್ಟ್ ಸಿ ಸ್ಟೂಡೆಂಟ್ಸ್, ಫಿಶಿಂಗ್ ಈಸ್ ದ ಮೇಜರ್ ಅಕ್ಯುಪೇಷನ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಹಾಗೆಯೇ ಫಿಶಿಂಗ್ ಈ ಒಂದು ಇದರಲ್ಲಿ ಫಿಶಿಂಗ್ ಅಂದರೆ ಮೀನುಗಾರಿಕೆ ಅಂತ ಹೇಳ್ತಾರಲ್ವ. ಈ ಮೀನುಗಾರಿಕೆ ಅನ್ನುವಂಥದ್ದು ಏನಾಗಿತ್ತು ಅಂದರೆ ಅವರ ಒಂದು ಪ್ರಮುಖವಾದಂಥ ಒಂದು ಅಕ್ಯುಪೇಷನ್, ಒಂದು ಉದ್ಯೋಗ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ದೇರ್ ಆರ್ ಮೆನಿ ಫಿಶ್ ಪ್ರೊಸೆಸಿಂಗ್ ಯೂನಿಟ್ಸ್ ಇಯರ್. ಹಾಗೆಯೇ ದೇರ್ ಆರ್ ಮೆನಿ ಫಿಶ್ ಪ್ರೊಸೆಸಿಂಗ್ ಅಂದರೆ ಅನೇಕ ಮೀನು ಸಂರಕ್ಷಣಾ ಘಟಕಗಳು ಕೂಡ ಇಲ್ಲಿ ಇದ್ದಾವೆ. ಹಾಗೆಯೇ ದ ಮೇಜರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಆ್ಯಂಡ್ ದೇರ್ ಮೆನಿ ಕ್ಯಾಚ್ವಟ್ ಪ್ರೊಸೆಸಿಂಗ್ ಯೂನಿಟ್ಸ್. ಹಾಗೆಯೇ ಗೋಡಂಬಿನೂ ಕೂಡ ಏನಾಗಿರುತ್ತೆ ಅಂತಂದರೆ ಅನದರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ತುಂಬಾ ಯೂನಿಟ್ಸ್ಗಳಿದ್ದಾವೆ, ಸಂಸ್ಕರಣಾ ಘಟಕಗಳು ಕೂಡ ಇಲ್ಲಿ ಇದ್ದಾವೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಸೂಪ, ಕದ್ರ, ಕೊಡಸಳ್ಳಿ ಆ್ಯಂಡ್ ನೆಕ್ಸ್ಟ್ ಒನ್ ನಾಗ ಜೆರಿ ಆರ್ ದ ಸೆಂಟರ್ ಆಫ್ ಪವರ್ ಜನರೇಷನ್. ಹಾಗೆಯೇ ಇಲ್ಲಿ ಕೆಲವೊಂದು ವಿದ್ಯುತ್ ಉಪಕರಣ ಉತ್ಪಾದನಾ ಕೇಂದ್ರಗಳು ಕೂಡ ಇದ್ದಾವೆ. ಫಾರ್ ಎಕ್ಸಾಂಪಲ್ ಯಾವುದು ಅಂತಂದರೆ ಅದು ಉತ್ತರ ಕನ್ನಡ ಡಿಸ್ಟ್ರಿಕ್ಕಲ್ಲಿ, ಸರಿನಾ? ಸೊ ಫಸ್ಟ್ ಒನ್ ಈಸ್ ಕದ್ರ, ಸೂಫ್, ಕೊಡಸಳ್ಳಿ, ನಾಗಜೆರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಕೈಗಾ. ಇವೆಲ್ಲವೂ ಕೂಡ ಏನಾಗಿತ್ತು ಅಂತಂದರೆ ಈ ಒಂದು ವಿದ್ಯುತ್ ಸೆಂಟರ್ ಆಫ್ ಪವರ್ ಜನರೇಷನ್ ಅಂತ ಹೇಳ್ತಾರೆ. ಸೆಂಟರ್ ಆಫ್ ಪವರ್ ಜನರೇಷನ್ ಅಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಂತ ಹೇಳ್ತಾರೆ. ಯಾವುದು? ಕದ್ರ, ಕೈಗಾ, ಸೂಫ್, ಕೊಡಸಳ್ಳಿ, ನಾಗಜರಿ. ಲಿಸನ್. ಹಾಗೆಯೇ ನೆಕ್ಸ್ಟ್ ಸಿ ಸ್ಟೂಡೆಂಟ್ಸ್, ವಿಜಯಪುರ
Vijayapura and Bagalkote district are known for their horticulture ಕ್ರಾಪ್ಸ್. ಹಾಗೆಯೇ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಕೂಡ ಏನಾಗಿದೆ ಅಂದರೆ ಹಾರ್ಟಿಕಲ್ಚರ್ ಅಂತಂದರೆ ತೋಟಗಾರಿಕೆ ಬೆಳೆಗೆ ತುಂಬ ಇದು ಪ್ರಸಿದ್ಧಿಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಗ್ರೇಪ್ಸ್ ಆರ್ ನೌನ್ ಮೋರ್ ಇನ್ ದೀಸ್ ಡಿಸ್ಟ್ರಿಕ್ಸ್. ಹಾಗೆಯೇ ಗ್ರೇಪ್ಸ್ ಕೂಡ ಇಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ಯಥೇಚ್ಛವಾಗಿ ಇಲ್ಲಿ ಬೆಳೀತಾ ಇದ್ರು. ಮೆನಿ ಗ್ರೇಪ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ ಆರ್ ದೇರ್. ಹಾಗೆಯೇ ಈ ಒಂದು ಗ್ರೇಪ್ಸ್ನ ಒಂದು ಸಂರಕ್ಷಣಾ ಘಟಕಗಳು ಅಂದರೆ ಪ್ರೊಸೆಸಿಂಗ್ ಯೂನಿಟ್ಸ್ ಕೂಡ ಇಲ್ಲಿದ್ದಾವೆ ಅಂತ ಕೂಡ ನಾವು ಹೇಳ್ಬೋದು. ಪ್ರೊಮೊಗ್ರೆನೇಟ್ ಆರೆಂಜ್, ಸಪೋಟ, ಮೋಸಂಬಿ ಆ್ಯಂಡ್ ಅದರ್ ಫ್ರೂಟ್ಸ್ ಆರ್ ಗ್ರೋಯಿಂಗ್ ಇಯರ್. ಹಾಗೆಯೇ ಇಲ್ಲಿ ದಾಳಿಂಬೆ, ನಿಂಬೆ, ಸಪೋಟ, ಮೋಸಂಬಿ ಈ ಎಲ್ಲ ಹಣ್ಣುಗಳನ್ನು ಕೂಡ ಇವರು ಬೆಳೀತಾ ಇದ್ರು ಅಂತ ನಾವು ಹೇಳ್ಬೋದು. Next, you see students, you first Guleda Gudda is known for its the blouse piece. ಹಾಗೆಯೇ ಈ ಒಂದು ಗುಳೇದ ಗುಡ್ಡ ಅನ್ನುವಂಥದ್ದು ಕೂಡ ರವಿಕೆ ಕಣದ ಒಂದು ಉತ್ಪಾದನೆಗೆ ತುಂಬ ಹೆಸರುವಾಸಿಯಾಗಿದೆ ಅಂತ ನಾವು ಹೇಳ್ಬೋದು. ಯಾವುದು ಅಂತಂದರೆ ಗುಳೇದ ಗುಡ್ಡ ಅಂತ ಹೇಳ್ತಾರೆ. ಓಕೆನಾ? ಅಷ್ಟಲ್ಲದೆ ಮತ್ತು ನೆಕ್ಸ್ಟು ಇಟ್ ಹ್ಯಾಸ್ ಮೆನಿ ನ್ಯಾಷನಲ್ ಸೀಡ್ಸ್ ಪ್ರೊಡಕ್ಷನ್ ಸೆಂಟರ್. ಹಾಗೆಯೇ ಈ ಒಂದು ಹಾವೇರಿ ಏನಿದೆಯಲ್ಲ, ಈ ಹಾವೇರಿ ಅನ್ನೋದು ಕೂಡ ಹಾವೇರಿ ಈಸ್ ಎ ಸೆಂಟರ್ ಫಾರ್ ಇಂಪ್ರವೈಸ್ಡ್ ಸೀಡ್ ಪ್ರೊಡಕ್ಷನ್. ಈ ಒಂದು ಹಾವೇರಿ ಜಿಲ್ಲೆಯೂ ಕೂಡ ಸುಧಾರಿತ ಬೀಜಗಳನ್ನು ಉತ್ಪಾದಿಸುವಂಥ ಒಂದು ಪ್ರಮುಖವಾದಂತಹ ಒಂದು ಕೇಂದ್ರ ಆಗಿದೆ ಅಂತಲೂ ಕೂಡ ನಾವು ಇಲ್ಲಿ ಹೇಳ್ಬೋದು. ಹಾಗೆಯೇ ರವಿಕೆಗೆ ತುಂಬ ಹೆಸರುವಾಸಿಯಾಗಿರೋ ಅಂಥದ್ದು ಅಂತಂದರೆ ಒಂದು ಗುಳೇದ ಗುಡ್ಡ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಇಲ್ಲಿ ತುಂಬ ಇಂಡಸ್ಟ್ರೀಸ್ ಸೆಂಟರ್ಸ್ನೂ ಕೂಡ ನಾವು ಹೇಳ್ಬೋದು. ಮತ್ತು ಮೆನಿ ಗ್ರಾನೈಟ್ ಪ್ರೊಸೆಸಿಂಗ್ ಯೂನಿಟ್ಸ್ನೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದಿಷ್ಟು ನಾವು ಬೆಳಗಾವಿ ಡಿವಿಷನ್ಸಲ್ಲಿ ಬರುವಂತಹ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋದ್ವಿ ಅಲ್ವಾ. ಸೊ ಮತ್ತು ಅದರ ಜೊತೆಗೆ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿನ ಬಗ್ಗೆ ನಾವು ನೋಡಿದ್ವಿ, ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ನಾವು ನೋಡಿದ್ವಲ್ವಾ. ಸೊ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ವಿಚ್ ಡಿಸ್ಟ್ರಿಕ್ಟ್ ಆ್ಯಸ್ ಸೀಡ್ಸ್ ಪ್ರೊಡಕ್ಷನ್ ಸೆಂಟರ್. ಈ ಒಂದು ಸೀಡ್ಸ್ನ ಒಂದು ಪ್ರೊಡಕ್ಷನ್ ಸೆಂಟರ್ ಯಾವುದಾಗಿತ್ತು, ವಿಚ್ ಡಿಸ್ಟ್ರಿಕ್ಕು ಅಂತ ಕೇಳ್ತಾರೆ. ಹಾವೇರಿ ಡಿಸ್ಟ್ರಿಕ್ ಅಲ್ವಾ. ಹಾಗೆಯೇ ವಾಟ್ ಈಸ್ ದ ಬ್ಯಾಡ್ಗಿ ಆಫ್ ದಿಸ್ ಡಿವಿಷನ್ ಫೇಮಸ್ ಫಾರ್. ಬ್ಯಾಡ್ಗಿ ಅನ್ನೋವಂಥದ್ದು ಏನಕ್ಕೆ ತುಂಬ ಫೇಮಸ್ ಆಗಿರೋ ಅಂಥದ್ದು ಕೂಡ ಅಂತ ಹೇಳ್ತಾರೆ. ನಮಗೆ ಆಲ್ರೆಡಿ ಗೊತ್ತಿದೆ, ಚಿಲ್ಲಿಗಲ್ವಾ, ಬ್ಯಾಡ್ಗಿ ಮೆಣಸಿನ್ಕಾಯಿಗಲ್ವಾ ಬ್ಯಾಡ್ಗಿ ತುಂಬ ಫೇಮಸ್ ಆಗಿರೋ ಅಂಥದ್ದು. ಸೊ ನೆಕ್ಸ್ಟ್ ಒನ್ ನಾವು ನೋಡೋದಾದ್ರೆ ಯಾವ ಥರ ಕ್ವಶನ್ ರೈಸ್ ಆಗುತ್ತೆ ಅಂತಂದರೆ, ಇನ್ ವಿಚ್ ಡಿಸ್ಟ್ರಿಕ್ಟ್ ಫಿಶಿಂಗ್ ಈಸ್ ದ ಮೇನ್ ಆಕ್ಯುಪೇಷನ್ನು ಯಾವ ಒಂದು ಡಿಸ್ಟ್ರಿಕ್ಕಲ್ಲಿ ಅಂತಂದರೆ ನಾವಿಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ ಅಲ್ವಾ. ಫಿಶಿಂಗ್ ಈಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್. ಹೌದಲ್ವಾ ಸ್ಟೂಡೆಂಟ್ಸ್? ಹಾಗೆಯೇ ವಾಟ್ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್. ಯಾವ್ಯಾವ ಕ್ರಾಪ್ಸ್ ಕಂಡುಬರುತ್ತೆ ಈ ಒಂದು ಡಿವಿಷನ್ಸಲ್ಲಿ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಯಾವ್ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಮೇಜರ್ ಕ್ರಾಪ್ಸ್ ಅಂತಂದರೆ ಮೈಜಾ, ಪಲ್ಸಸ್, ವೀಟ್, ಕಾಟನ್, ಪ್ಯಾಡಿ ಅಲ್ವಾ. ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. Okay, dear students, now take the homework. First one is, what are the major crops of this division? And second one question, in which district fishing is the main occupation? And third one question, which district has seed production centers? Thank you.